ನೋಡಮ್ಮ, ನೀನ್ ಹೇಳ್ದಂಗೆನೆ ನಾನು ಟಿಕೆಟ್ಸ್ನೆಲ್ಲ ಬುಕ್ ಮಾಡಿಸಿದ್ದೀನಿ. ಫ್ಲೈಟ್ ಟಿಕೆಟ್ಸ್ ಬಗ್ಗೆ ಕ್ಲಿಯರ್ ಆಗಿ ಮಾತಾಡಿದ್ದೀನಿ. ನೀನ್ ಇಳಿದ ತಕ್ಷಣನೇ ಅವರೇ ಬಂದು ಪಿಕಪ್ ಮಾಡ್ತಾರೆ. ಆಯ್ತು ಅತ್ತೆ. ಇದ್ಯಾಕಮ್ಮ? ತಾತನ್ ಫೋಟೋಗ್ ಹಾಕಿರೋ ಹೂವಿನ ಹಾರ ಬಾಡ್ ಹೋಗಿದೆ, ಅದನ್ನ ಬದಲಾಯಿಸ್ಬೇಕಿತ್ತು. ಸರಿನಮ್ಮ. ಶಕುಂತಲಾ, ನಿನ್ಗೊಂದು ಮಾತು ಹೇಳ. ಏನಣ್ಣ ಅದು? ನಿಜವಾಗ್ಲೂ ಈ ಮನೆಗೆ ನೀನು ತಕ್ಕನಾದ ಸೊಸೆ ತಂದಿದೀಯಮ್ಮ. ನಿನ್ ನಿರೀಕ್ಷೆಗೆ ತಕ್ಕಂಗೆ ಈ ಮನೆ ಗೌರವನ, ಸಂಪ್ರದಾಯಗಳನ್ನ ಕಾಪಾಡೋ ಹುಡುಗಿನ ಸೊಸೆಯಾಗಿ ತಂದ್ಕೊಳ್ಳೋದು ಈ ಕಾಲದಲ್ಲಂತೂ ಅಷ್ಟೊಂದು ಸುಲಭ ಅಲ್ಲಮ್ಮ. ಹೌದಣ್ಣ, ಮಾವನವ್ರ ಫೋಟೋಗೆ ಹಾರ ಬದಲಾಯಿಸೋದ್ರಿಂದ ಹಿಡಿದು ಪ್ರತಿ ಕೆಲ್ಸಾನು ಅವಳೆ ಖುದ್ದಾಗಿ ಮಾಡ್ತಾಳೆ. ಅಮ್ಮ, ಪ್ರತಿದಿನ ಅತ್ತೆನೂ ಸೇರಿ ಎಲ್ರೂ ಅವಳನ್ನ ಹೊಗಳ್ತಿರ್ತಾರೆ. ಇವತ್ತ್ಯಾಕೋ ಏನೋ ಅಪ್ಪನೂ ಶುರು ಮಾಡ್ಕೊಂಡಿದ್ದಾರೆ. ಹೀಗಾದ್ರೆ ಅವಳನ್ನ ಮನೆಯಿಂದ ಆಚೆ ಹಾಕೋದ್ ಹೇಗೆ? ನಿಮ್ಮಪ್ಪ ಏನ್ ಮಾಡಿದ್ರು ಸುಮ್ನೆ ಮಾಡಲ್ಲಮ್ಮ. ಅದ್ರ ಹಿಂದೆ ಏನೋ ಲಾಭ ಇದ್ದೇ ಇರುತ್ತೆ. ಅದಲ್ದೆ ನನ್ ಎಡ್ಗಣ್ ಯಾಕೋ ಅದರ್ತಾ ಇದೆ. ರಾಧಿಕಾಗೆ ಇನ್ನೊಂದ್ ಅಪ್ಶಕುನ ಇವತ್ತೇ ಬರತ್ ನೋಡ್ತಿರು. ಅದು ಹೇಳೋದ್ ಮರ್ತಿದ್ದೆ, ಖರ್ಚೆಲ್ಲ ಕಳೆದು ಇಷ್ಟು ದುಡ್ಡು ಮಿಕ್ಕಿದ್ಯಮ್ಮ. ಇರ್ಲಿ ಬಿಡೋಣ, ನಿನ್ ಹತ್ರನೇ ಇಟ್ಕೋ, ಖರ್ಚಿಗೆ ಬೇಕಾಗತ್ತಲ್ಲ. ಹಾಗೆ ಆಗ್ಲಮ್ಮ. ನಾನು ಹೋಗಿ ಮಿಕ್ಕಿದ ಕೆಲಸ ನೋಡ್ಕೋತೀನಮ್ಮ. ಹೇಳಿಲ್ವಾ, ನಿಮ್ಮಪ್ಪ ಸಾಮಾನ್ಯದೋನಲ್ಲ. ಅಮ್ಮ, ಏನ್ ಕಂದ? ಸಣ್ಣ ಕೆಲ್ಸ ಇದೆ, ನಾನು ರಾಧಿಕಾ ಹೊರಗೋಗಿ ಬರ್ತೀವಿ. ಆಯ್ತಪ್ಪ, ಹೋಗ್ ಬನ್ನಿ. ಅಮ್ಮ ಖುಷಿಯಾಗಿದ್ದಾರೆ. ರಾಧಿಕಾ ಓದಿನ ಬಗ್ಗೆ ಹೇಳೋದಕ್ಕೆ ಇದೇ ಒಳ್ಳೆ ಸಮಯ. ನಡಿ ಹೇಳ್ತೀನಿ. ಅಮ್ಮ, ಏನ್ ಕೈಲಾಶ್? ಅದು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಪ್ಪ. ಅದು ಅಮ್ಮ, ಅದು ಏನಂದ್ರೆ, ಕಂದ, ಕೈಲಾಶ್, ಕೈಲಾಶ್, ಅಯ್ಯೋ, ರಕ್ತ ಬರ್ತಿದ್ಯಲ್ಲೋ. ಟೆನ್ಷನ್ ಮಾಡ್ಕೋಬೇಡಮ್ಮ. ಕೈಲಾಶ್ ಅವ್ರೆ, ಅತ್ತೆ, ಕೈಲಾಶ್ ಅವ್ರೆ, ರಕ್ತ ಬರ್ತಾ ಇದೆ. ಗಾಬರಿ ಆಗ್ಬೇಡಿ, ಏನೂ ಆಗಿಲ್ಲ. ಐಮ್ ಸಾರಿ ಅತ್ತೆ, 1 ನಿಮಿಷ ಬಂದೆ. ಕಂದ, ಬಾಯಲ್ಲಿ ಇಲ್ಲಿ ಕೂತ್ಕೋ. 1 ನಿಮಿಷ ತೋರ್ಸಿಲಿ. ಕೈಲಾಶ್ ಅವ್ರೆ, ಸ್ವಲ್ಪ ಹೊತ್ತು ತಡ್ಕೊಳ್ಳಿ. ಐಮ್ ಸಾರಿ. ಚಿಕ್ಗಾಯ, ಏನಾಗಲ್ಲ. ಅಲ್ವೋ, ಅಷ್ಟು ರಕ್ತ ಬರ್ತಿದೆ, ಚಿಕ್ಕ ಗಾಯ ಅಂತೀಯಲ್ಲ.
ಏನಾಗಲ್ಲಮ್ಮ, ಇಟ್ಸ್ ಓಕೆ. ಅಯ್ಯಯ್ಯೋ, ಗಾಜಿನ ಚೂರು ಕೈಗೆ ಚುಚ್ಕೊಂಡಿದ್ದಕ್ ಸರಿ ಹೋಯ್ತು. ಒಂದ್ ವೇಳೆ ಕಣ್ಣಿಗೆ ಚುಚ್ಕೊಂಡಿದ್ರೆ ಎಷ್ಟ್ ತೊಂದ್ರೆ ಆಗ್ತಿತ್ತು. ಆದ್ರೂ ಹಾರ ಹಾಕೋವಾಗ ಹುಷಾರಾಗಿರ್ಬೇಕು ಅಂತ ಗೊತ್ತಾಗಲ್ವೇನಮ್ಮ? ನೀನ್ ಮಾಡಿರೋ ಕೆಲಸ ನೋಡು, ಕೈಲಾಶ್ಗೆ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು. ಅನಾಹುತ ಆಗ್ ಹೋಗಿದ್ಯಲ್ಲಪ್ಪ, ಭಾವಂಗೆ ರಕ್ತ ಬರ್ತಿದ್ಯಲ್ಲ. ರಾಧಿಕಾ, ಇನ್ನೊಂದ್ಸಲ ಹಾಗೆ ಮಾಡ್ಬೇಡಮ್ಮ. ಅತ್ತೆ, ನಾನೇನು ಮಾಡ್ಲಿಲ್ಲ. ಆ ಫೋಟೋ ಹೇಗ್ ಬಿತ್ತು ಅಂತಾನು ನನಗೆ ಗೊತ್ತಿಲ್ಲ ಅತ್ತೆ. ಅಷ್ಟೊಂದು ಮೈ ಮರ್ತಿದ್ರೆ ಹೇಗ್ ಗೊತ್ತಾಗತ್ತೆ? ಅಮ್ಮ, ಏ, ನೀನ್ ಸುಮ್ನಿರೋ. ಒಳ್ಳೆವಳು ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಕಣ್ಣು ನೆತ್ತಿಗೇರ್ಬಿಟ್ಟಿದೆ ಅಲ್ವಾ ರಾಧಿಕಾ? ನಿನ್ನ ಅಜಾಗ್ರತೆಯಿಂದ ಇವತ್ತು ಕೈಲಾಶ್ ಕೈಯಲ್ಲಿ ರಕ್ತ ಬರ್ತಿದೆ. ನಿಜವಾಗ್ಲೂ ಅದು ಅವನ್ ಕಣ್ಣಿಗೋ ತಲೆಗೋ ಚುಚ್ಕೊಂಡಿದ್ರೆ ಏನ್ ಮಾಡ್ಬೇಕಿತ್ತು? ಅದು ಅಲ್ದೆ ದೇವ್ರಂತ ನಮ್ಮ ಮಾವನವ್ರ ಫೋಟೋನ ಕೆಳಗಡೆ ಬೀಳ್ಸಿ ಅದನ್ನ ಅಪವಿತ್ರ ಮಾಡಿದ್ಯಾ? ಯಾವ್ದಾದ್ರೂ ಕೆಲ್ಸ ಮಾಡಕ್ ಮುಂಚೆ ಸ್ವಲ್ಪ ನೋಡ್ಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾರಿ ಅತ್ತೆ. ಎಲ್ಲ ಆದ್ಮೇಲೆ ಸಾರಿ ಹೇಳಿದ್ರೆ ಏನ್ ಲಾಭ? ಕಂದ ಕೈಲಾಶ್, ಕೈ ತುಂಬಾ ನೋತಾ ಇದ್ಯಾ? ಏನಿಲ್ಲಮ್ಮ, ಚಿಕ್ಕದೆ. ಸರಿ, ನಿನ್ಗೆಲ್ಲ ಚಿಕ್ಕದೆ ಅನ್ಸುತ್ತೆ. ನಡಿ, ರೆಸ್ಟ್ ತಗೊಳ್ಳುವಂತೆ. ಬಾ ಬಾ ಬಾ. ನೀನು ಸೂಪರ್ ಅಮ್ಮ. ಅತ್ತೆ ಕೈಲಿ ರಾಧಿಕನ ಬಯಸ್ಬಿಟ್ಟೆ. ನನಗ್ ತುಂಬಾ ಖುಷಿ ಆಗ್ತಿದೆ. ಹೇಳದ್ನಲ್ವೇ, ಇವತ್ ನನ್ ಎಡಗಣ್ಣು ಅದರ್ತಿದೆ. ಹಾಗೆ ನಮ್ ಟೈಮ್ ಚೆನ್ನಾಗಿದೆ ಅಂತ. ಹಾಗೇನೆ ಆಗಿದೆ. ಹಾ, ಇಂಥದ್ದನ್ನೇ ಇನ್ನೊಂದಿಷ್ಟು ಮಾಡಿ ನಾವು ನಮ್ ತಂಗಿ ಮನ್ಸಲ್ಲಿ ಸೊಸೆ ಬಗ್ಗೆ ಕೋಪ ಬೆಳೆಸಿದ್ರೆ ಆಗ ಅವಳೇ ರಾಧಿಕಾನ ರೋಡ್ ತಳ್ಬಿಡ್ತಾಳೆ. ಖಂಡಿತವಾಗ್ಲೂ ಅವಳಿಗ ಪರಿಸ್ಥಿತಿನೇ ತಂದಿಡೋಣ. ಇಂಥ ಅವಕಾಶ ಸಿಕ್ತಾಗೆಲ್ಲ ರಾಧಿಕಾ ಮೇಲ ಆರೋಪ ಹೊರಿಸಿ ಅವಳಿಂದ ಈ ಮನೆಗ್ ಗಂಡಾಂತರ ಅಂತ ಅದ್ಕೆ ಅವರು ನಂಬೋ ಥರ ಮಾಡೋಣ. ಕೃಷ್ಣಮೂರ್ತಿ ಅವರೇ, ಸರ್, ಕೃಷ್ಣಮೂರ್ತಿ ಅವರೇ, ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಸುಜಾತ, ಕಾಫಿ ತಗೊಂಡ್ ಬಾ. ಯಾಕೋ ಅರ್ಜೆಂಟ್ ಆಗಿ ಬನ್ನಿ ಅಂತ ಫೋನ್ ಮಾಡಿದ್ರಿ? ಅದೇ ಸರ್, ನಮ್ ಚಿಕ್ಕ ಮಗಳಿಗೊಂದು ಒಳ್ಳೆ ಸಂಬಂಧ ನೋಡಿ ಅಂತ ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ನಲ್ಲ, ಆ ಕೆಲಸ ಎಲ್ಲಿಯವರಿಗೆ ಬಂತು ತಿಳ್ಕೊಳ್ಳೋಣ ಅಂತ ಬರಕ್ ಹೇಳಿದೆ. ಚೆನ್ನಾಗಿ ಜರಡಿ ಹಿಡಿದು ನಿಮಗೆ ಹೊಂದೋಂತ ಸಂಬಂಧನೇ ಹುಡ್ಕೊಂಡ್ ಬಂದಿದ್ದೀನಿ. ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್.
ಇವ್ರು ಇದಾರಲ್ಲ. ಮೊದ್ಲು ಆ ಕಾಫಿ ಕುಡೀರಿ. ಆಯ್ತು. ಕುಡೀರಿ. ಈ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ತಗೋತಾನೆ. ಆಸ್ತಿ ಪಾಸ್ತಿ ಜೋರಾಗಿದೆ. ಒಬ್ಳು ತಂಗಿನೂ ಇದ್ದಾಳೆ. ಆ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ಲ. ಈ ಹುಡುಗ ಅಂತೂ ಆಗರ್ಭ ಶ್ರೀಮಂತ. ತುಂಬಾ ವ್ಯಾಪಾರಗಳಿವೆ. ಒಬ್ಬನೇ ಮಗ. ಇರಿ ಅದು ನೋಡಿ, ಸಂಪಾದನೆ ಆಸ್ತಿ ಇಟ್ಕೊಂಡಿದ್ರು ಒಳ್ಳೇದೆ. ಆದ್ರೆ ನಮಗೆ ಬೇಕಿರೋದು ಆಸ್ತಿಯಿಂದ ಬೆಲೆ ಕಟ್ಟಕ್ಕಾಗ್ದಿರೋ ಪ್ರೀತಿ. ಸಂಪಾದನೆಗೆ ಮಹತ್ವ ಕೊಡದೆ ನಮ್ ಮಗಳಿಗೆ ಪ್ರೀತಿ ತೋರಿಸುವಂತ ಒಳ್ಳೆ ಹುಡುಗ, ಅಂತ ಸಂಬಂಧ ಯಾವ್ದಾದ್ರು ಇದ್ರೆ ಹೇಳಿ. ಹಾಗೆ ಆಗ್ಲಿ ಸರ್. ಅಂತ ಸಂಬಂಧ ಸಿಕ್ಕರೆ ತಕ್ಷಣ ನಿಮಗೆ ತಿಳಿಸ್ತೀನಿ. ಹಾ, ಬರ್ತೀನಿ ಸರ್. ನಮಸ್ಕಾರ. ಬರ್ತೀನಿ ಮೇಡಮ್. ಬೇಗ ಚಿಕ್ಕ ಮಗಳು ಮದ್ವೆನೂ ಮಾಡ್ಬಿಟ್ರೆ ನನ್ಗೂ ಸ್ವಲ್ಪ ನೆಮ್ಮದಿ ಇರುತ್ತೆ. ಎಲ್ಲ ಒಳ್ಳೇದಾಗುತ್ತೆ ರೀ, ನೀವೇನು ಚಿಂತೆ ಮಾಡ್ಬೇಡಿ. ಹಾ ಸುಜಾತ, ಒಂದ್ಸಲ ಪ್ರಿಯಾಂಗ್ ಬಂದು ಹೋಗ ಕೇಳು. ಅವಳು ನೋಡಿ 4 ದಿನ ಆಯ್ತು. ಆಯ್ತು ರೀ, ಫೋನ್ ಮಾಡ್ತೀನಿ. ಓಕೆ ಹೊರಡ್ತಾ ಇದ್ದೀನಿ. ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ. ಹಾ, ಬೇಗ ಬಂದ್ಬಿಡ್ತೀನಿ. ಯಾ ಓಕೆ. ಹಾ ಯಾ ಓಕೆ, ಬಾಯ್. ಅಮ್ಮ ರಾಧಿಕಾ, ಕೈಲಾಶ್. ಏನಮ್ಮ? ಒಂದು ಸೆಮಿನಾರ್ಗೋಸ್ಕರ ನಾನು 2 ದಿನ ಬೇರೆ ಊರಿಗೆ ಹೋಗ್ತಿದ್ದೀನಿ. 2 ದಿನಾನಾ? ಹೌದು ಕಂದ. ನೀನ್ ಹುಟ್ಟಿದ್ಮೇಲೆ ಯಾವತ್ತೂ ನಿನ್ನ ಬಿಟ್ಟು ಹೀಗ್ ಹೋಗಿರ್ಲಿಲ್ಲ. ಇವಾಗ ಹೋಗೋದ್ ತಪ್ಪಿದ್ದಲ್ಲ, ತುಂಬಾ ಇಂಪಾರ್ಟೆಂಟ್. 2 ದಿನ ನಿನ್ ತಂಗಿ ಮನೇಲಿರಲ್ಲ, ಈಗ ನಮ್ದೇ ರಾಜ್ಯ. ರಾಧಿಕಾನ ಅತ್ತೆ ದೃಷ್ಟಿಲಿ ಪೂರ್ತಿಯಾಗಿ ಕೆಟ್ಟೋಳ್ ಮಾಡೋದಿಕ್ಕೆ ಈ ಅವಕಾಶನ ನಾವು ಉಪಯೋಗಿಸ್ಕೋಬೇಕು. ಅಮ್ಮ ರಾಧಿಕಾ, ಹೇಳಿ ಅತ್ತೆ. ಬೆಳಗ್ಗೆ ನಡೆದಿದ್ದನ್ನ ಹೇಗ್ ತಗೋಬೇಕೋ ಗೊತ್ತಾಗ್ತಿಲ್ಲ. ನಿನ್ನ ಜವಾಬ್ದಾರಿ ನೋಡಿ ನಾನು ಖುಷಿ ಪಡೋ ಅಷ್ಟ್ರಲ್ಲೇ ಚಿಕ್ಕ ತಪ್ಪು ಮಾಡಿ ದೊಡ್ಡ ಸಮಸ್ಯೆನ ಸೃಷ್ಟಿ ಮಾಡ್ತಿದ್ಯಾ. ಏನಾದ್ರೂ ಒಂದು ಅಪಶಕ್ನ ಮಾಡ್ತಿರ್ತೀಯ. ಅದಿಷ್ಟ ಆಗದೆ ನಿನ್ ಮೇಲೆ ಕೋಪ ಮಾಡ್ಕೋಬೇಕಾಗ್ತಿದೆ. ಅತ್ತೆ, ಅವಾಗವಾಗ ನನ್ನ ತಪ್ಪುಗಳಿಂದ ನಿಮ್ ಮನ್ಸಿಗಾಗುವಂಥ ನೋವು ನನ್ಗೆ ಅರ್ಥ ಆಗ್ತಿದೆ ಅತ್ತೆ. ನನ್ನ ತಪ್ಪನ್ನ ಸರಿಪಡಿಸ್ಕೊಂಡು ಮುಂದೆ ಆ ಥರ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ನೀವು ಬೈದಿದ್ದು ನನ್ನ ತಪ್ಪು ತಿದ್ದೋಕೆ ಅಂತ ನಾನು ಅನ್ಕೋತೀನಿ. ಅದು ತಾಯಿ ಆಶೀರ್ವಾದ ಅನ್ಕೋತೀನಿ. ನೀನ್ ಮಾತಾಡೋ ರೀತಿ ಇಷ್ಟ ಆಗತ್ತೆ, ನೀನ್ ನಡ್ಕೊಳ್ಳೋ ರೀತಿನೂ ಇಷ್ಟ ಆಗತ್ತೆ. ಆದ್ರೆ ನಾನು ಸಂಪ್ರದಾಯಕ್ಕೆ ಪ್ರಾಣ ಬಿಡ್ತೀನಿ ಅಂತ ನಿನಗ್ ಗೊತ್ತು. ಹಾಗಾಗಿ ತಪ್ಪು ಚಿಕ್ಕದಾದ್ರೂ ಸರಿ, ದೊಡ್ಡದಾದ್ರೂ ಸರಿ, ನಾನ್ ಸ್ವಲ್ಪನೂ ಸಹಿಸೋದಿಲ್ಲ. ನಿಮ್ ಸಂಪ್ರದಾಯದ ಬಗ್ಗೆ ಗೌರವ ಇದೆ, ಅದನ್ನ ಪಾಲಿಸ್ಬೇಕು ಅನ್ನೋ ಪ್ರಯತ್ನ ಬಿಟ್ರೆ ದಾರಿ ತಪ್ಪಿ ನಿಮಗ್ ಕೋಪ ತರಿಸ್ಬೇಕು ಅನ್ನೋ ಯೋಚನೆ ನನ್ಗೆ ಯಾವತ್ತೂ ಬರಲ್ಲ ಅತ್ತೆ. ನಾನದನ್ನ ಯಾವಾಗ್ಲೂ ಮನ್ಸಲ್ಲಿಟ್ಕೊಂಡಿರ್ತೀನಿ. ಆ ನಂಬಿಕೆಯಿಂದಾನೆ ನಾನು 2 ದಿನ ಹೊರಗಡೆ ಹೋಗ್ತಿದ್ದೀನಿ. ಇಲ್ಲಿವರೆಗೂ ನಾನು ಕೈಲಾಶ್ನ ಬಿಟ್ಟು 2 ದಿನದ ಮಟ್ಟಿಗೆ ಯಾವತ್ತೂ ಎಲ್ಲಿಗೂ ಹೋಗಿಲ್ಲ. ನೀನು ಯಾವ ಕೊರತೆನೂ ಬರ್ದೇ ಇರೋ ತರ ಕೈಲಾಶ್ನ ನೋಡ್ಕೋಬೇಕು. ಅವನ್ಗೆ ಯಾವುದೇ ನೋವಾದ್ರೂ, ಯಾವುದೇ ಕಷ್ಟ ಬಂದ್ರೂ ನಾನ್ ಖಂಡಿತ ಸಹಿಸೋದಿಲ್ಲ. ಅವ್ರ ಜೊತೆ ಸಪ್ತಪದಿ ತುಳಿದಿರೋ ಅರ್ಧಾಂಗಿ ನಾನು. ಕೊನೆವರೆಗೂ ಪ್ರೀತಿ ವಿಷಯದಲ್ಲಿ ನನ್ ಗಂಡಂಗೆ ನಾನು ಅಮ್ಮ ಆಗೇ ಇರ್ತೀನಿ. ಕಣ್ಣಿನ ರೆಪ್ಪೆ ಥರ ನೋಡ್ಕೋತೀನಿ. ಸೊಸೆಯಾಗಿ ಕಾಲಿಟ್ಟ ಮೇಲೆ ಈ ಮನೆ ವಿಷಯದಲ್ಲಾಗ್ಲಿ,
ಕೈಲಾಶ್ ಅವ್ರ ವಿಷಯದಲ್ಲಾಗ್ಲಿ ನೀವ್ ಹೇಗಿದ್ದೀರೋ ನಾನು ಹಾಗೆ ಇರ್ತೀನಿ. ನಿಮ್ ಹೆಜ್ಜೆನೆ ಅನುಸರಿಸ್ತೀನಿ ಅತ್ತೆ. ಶಭಾಷ್ ರಾಧಿಕಾ, ಅದಕ್ಕೆ ನನ್ನ ಆಶೀರ್ವಾದ, ನನ್ನ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಹೋಗ್ ಬರ್ತೀನಿ. ಸರಿ ಅಮ್ಮ, ಹುಷಾರು. ಅತ್ತೆ, ಬೇಗ ಬಂದ್ಬಿಡಿ. 2 ದಿನದಲ್ಲಿ ಬಂದ್ಬಿಡ್ತೀನಮ್ಮ. ನಿಮ್ಮಿಬ್ಬರನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ಒಂದ್ ರೀತಿಲಿ ನನಗೂ ಕಷ್ಟನೇ ಆಗ್ತಿದೆ. ಆದ್ರೆ ಹೋಗ್ಲೇಬೇಕಲ್ಲ. ಅಣ್ಣ, ಹೋಗ್ ಬರ್ತೀನಿ. ಹುಷಾರು. ಬಾಯ್ ಅಮ್ಮ. ಬಾಯ್ ಕಂದ. ಬಾಯ್. ಈಗ ನಾವು ಹೊರಡೋಣವಾ ರಾಧಿಕಾ? ಎಲ್ಲಿಗ್ರಿ? ಗೊತ್ತಿದ್ದು ಕೇಳ್ತಿದ್ಯಲ್ಲ, ಇವತ್ತು ನಿನ್ನ ಎಕ್ಸಾಮ್ ತಾನೆ. ರಾತ್ರಿ ಎಲ್ಲ ಕಷ್ಟಪಟ್ಟು ಓದಿದ್ಯಾ, ಕಾಲೇಜಿಗೆ ಹೋಗ್ಬೇಕಲ್ವಾ? ಬೇಡ ರೀ. ಸಡನ್ ಆಗಿ ಯಾಕೆ ಹೀಗ್ ಹೇಳ್ತಿದ್ಯಾ? ಅತ್ತೆ ಹತ್ರ ನನ್ನ ಸ್ಟಡೀಸ್ ಬಗ್ಗೆ ಒಂದು ಮಾತು ಹೇಳಿಲ್ಲ ನಾವು. ಅವ್ರ ಅನುಮತಿ ಇಲ್ಲದೆ ಎಕ್ಸಾಮ್ಸ್ ಬರೆಯೋದು ನಂಗೆ ಇಷ್ಟ ಇಲ್ಲ ರೀ. ಮತ್ತೆ ಮೊದ್ಲಿನ ಥರ ಮಾತಾಡ್ಬೇಡ ರಾಧಿಕಾ. ಅಮ್ಮ ಊರಿಂದ ಬಂದ್ಮೇಲೆ ಅವ್ರಿಗೆ ಹೇಳೋ ಜವಾಬ್ದಾರಿ ನಂದು. ಓಕೆ, ಎಕ್ಸಾಮಿಗೆ ಟೈಮ್ ಆಗ್ತಿದೆ, ನಡಿ 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 ನಡಿ. ಈಗ್ಲೇ ಅಲ್ವಾ ಅದಕ್ಕೆ ಅವರು ಜವಾಬ್ದಾರಿನಿರು ಅಂದಿದ್ದು. ಇಷ್ಟ ಬೇಗ ಗಂಡ ಹೆಂಡತಿ ಎಲ್ಲಿ ಹೋಗ್ತಿದ್ದಾರೆ? ನಮ್ಗೇನಾದ್ರೂ ಹೇಳಿ ಹೋಗ್ತಾರ ಹೇಗೆ? ಅದಕ್ಕೆ ನೀನ್ ಅವ್ರನ್ನ ಫಾಲೋ ಮಾಡಿ ಎಲ್ಲಿಗೆ ಹೋಗ್ತಿದಾರೋ ತಿಳ್ಕೊ ಅಪ್ಪ. ಯಾವಾಗಾದ್ರೂ ನಮ್ಗೆ ಉಪಯೋಗಕ್ಕೆ ಬರ್ಬೋದು. ಹೌದು ರೀ, ಬೇಗ ಹೋಗಿ. ಎಲ್ಲ ಸರಿ ಹೋಗುತ್ತೆ, ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ. ಯಾವುದೋ ಸಣ್ಣ ಪುಟ್ಟ ಟೆನ್ಷನ್ ಬಿಟ್ರೆ ನೀವು ಜೊತೆಲಿರುವಾಗ ನನಗೆ ಯಾವ ಟೆನ್ಷನ್ನೂ ಇಲ್ಲ ಕೈಲಾಶ್ ಅವರೇ. ಕೈಲಾಶ್ ಏನೋ ರಾಧಿಕಾನ ಕಾಲೇಜು ಕರ್ಕೊಂಡು ಬಂದಿದ್ದಾನಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಾಧಿಕಾ, ಮನ್ಸೊಳಗಡೆ ಎಂಥದ್ದೇ ಆತಂಕ ಇದ್ರೂ ಸರಿ, ಅದನ್ನೆಲ್ಲ ಪಕ್ಕಕ್ಕಿಡು. ಪ್ರಶಾಂತವಾಗಿರು. ಯಾಕಂದ್ರೆ ನೀನು ಡಾಕ್ಟರ್ ಆಗ್ಬೇಕು ಅನ್ನೋದು ನಿಮ್ ತಂದೆಯವರ ಆಸೆ. ನೀನು ಮತ್ತೆ ಓದ್ತಾ ಇದೀಯ ಅಂತ ಗೊತ್ತಾದ್ರೆ ಅವರು ತುಂಬಾ ಸಂತೋಷ ಪಡ್ತಾರೆ.
ನೀನು ಕಾಲೇಜ್ ಟಾಪರ್ ಆದ್ಮೇಲೆ ರಾಧಿಕಾ ಗಂಡ ಕೈಲಾಶ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋಬೇಕು. ನಾನು ಯಾವ ಸ್ಥಾನಕ್ಕೆ ಏರಿದ್ರು ಕೂಡ ಮೊದಲು ನಿಮ್ ಹೆಂಡತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರಿ ಟೈಮ್ ಆಗ್ತಿದೆ, ಹೊರಡು. ಆಲ್ ದಿ ಬೆಸ್ಟ್.